ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾಮಾಜಿಕ ಹೋರಾಟಗಾರ ಅಂತಲೇ ಕರೆಸ್ಕೊಳ್ತಾ ಇದ್ದ ಸ್ನೇಹಮಯಿ ಕೃಷ್ಣ ಅವರಿಗೆ 20 ಗಂಟೆಗಳ ಸುದೀರ್ಘ ವಿಚಾರಣೆ ಏನಿತ್ತು ಅದು ಅಂತ್ಯ ಆಗಿದೆ. ಸ್ನೇಹಮಯಿ ಕೃಷ್ಣ ಅವರನ್ನ ಸಿಸಿಬಿ ಪೊಲೀಸರು ಸದ್ಯ ಬಿಟ್ಟು ಕಳಿಸಿದ್ದಾರೆ. ವಿಚಾರಣೆ ಮುಗಿಸಿ ಹೊರ ಬಂದಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಅವರ ಆಡಿಯೋ ವೈರಲ್ ಸಂಬಂಧ ವಶಕ್ಕೆ ಪಡೆದು ವಿಚಾರಣೆಯನ್ನ ಸಿಸಿಬಿ ಆಫೀಸರ್ಸ್ ನಡೆಸಿದ್ರು. ನನ್ನಿಂದ ತಪ್ಪಾಗಿದೆ, ಮತ್ತೆ ವಿಚಾರಣೆ ಕರೆದ್ರೆ ಬರ್ತೀನಿ. ವಿಚಾರಣೆ ಬಳಿಕ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿದ್ದಾರೆ. ನಟೇಶ್ ಮತ್ತು ವಿನೋದ್ ಮಧ್ಯ ಹಣಕಾಸಿನ ವಿಚಾರ ಆಗಿತ್ತು. ನಟೇಶ್ ಅವರು ದುಡ್ಡು ಕೇಳಬಾರದು ಅಂತ ಹೇಗೆ ಮಾಡಿದ್ದಾನೆ. ಆದರೆ ಶಾಲಿನಿ ರಜನೀಶ್ ಅವರ ಆರೋಪ ಸುಳ್ಳು. ಮೂಡಾಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಈ ಬಗ್ಗೆ ಕ್ಷಮೆ ಕೇಳ್ತೀನಿ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ. ನಟೇಶ್ ಅಂತ ಹೇಳಿದ್ರೆ ಈ ಮುಂಬಡ್ತಿಗಾಗಿ ಸರ್ಕಾರದ ಸಿಎಸ್ಗೆ ಲಂಚ ಕೊಟ್ಟಿದ್ದಾರೆ ನಟೇಶ್ ಅನ್ನುವ ಆರೋಪವನ್ನು ಸ್ನೇಹಮಯಿ ಮಾಡಿದ್ರು. ಸ್ನೇಹಮಯಿ ವಿರುದ್ಧ ಮೂಡ ಮಾಜಿ ಆಯುಕ್ತ ಡಿ.ಬಿ. ನಟೇಶ್ ದೂರನ್ನ ಕೊಟ್ಟಿದ್ರು. ಈಗ ಸ್ನೇಹಮಯಿ ದ್ವೇಷಮಯಿಯಾಗಿ ಕನ್ವರ್ಟ್ ಆದ್ರ ಗೊತ್ತಿಲ್ಲ. ಈ ರೀತಿಯ ಕೆಲವೊಂದು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇಲ್ಲಿ ತನಕ ಸಾಮಾಜಿಕ ಹೋರಾಟಗಾರರಾಗಿ ಹಲವು ವಿಚಾರಗಳನ್ನು ಬೆಳಕಿಗೆ ತಂದು ನೋಡಿ. ಮೂಡ ಸದ್ಯಕ್ಕೆ ಹಗರಣ ಅಂದರೆ ತಪ್ಪಾಗುತ್ತೆ. ಯಾಕಂತ ಹೇಳಿದ್ರೆ ಅದರಿಂದ ಕ್ಲೀನ್ ಚಿಟ್ ಸಿಕ್ಕಿದೆ, ಬಿ ರಿಪೋರ್ಟ್ ಸಿಕ್ತು, ಅವೆಲ್ಲವೂ ಆಯಿತು. ಆದರೆ ಸಿದ್ದರಾಮಯ್ಯ ಅವರ ಹೆಂಡತಿ ಮೇಲೆ ಆರೋಪ ಏನಿತ್ತು, ಆಗ ಎಷ್ಟೋ ಸೈಟ್ಗಳು ವಾಪಸ್ ಬಂತು. ಅದನ್ನು ಮುನ್ನೆಲೆಗೆ ತಂದಿದ್ಯಾರು? ಇದೇ ಸ್ನೇಹಮಯಿ ಕೃಷ್ಣ ಅವರು. ಇವರ ಹೋರಾಟದಿಂದಾಗಿಯೇ, ಇವರ ಶ್ರಮದಿಂದಾಗಿಯೇ ಆ ಪ್ರಕರಣ ಹೊರಗೆ ಬಂತು. ಆ ಸೈಟ್ಗಳು ವಾಪಸ್ ಕೊಡುವಂತಹ ಹಂತಕ್ಕೆ ತಲುಪಿತ್ತು. ಬಟ್ ಈಗ ಕೆಲವೊಂದು ಕಾರಣಗಳನ್ನು ಕೊಟ್ಟು ಅವ್ರನ್ನ ಸಿಲುಕಿಸಲಾಗ್ತಾ ಇದೆ, ದ್ವೇಷವನ್ನು ಸಾಧಿಸಲಾಗ್ತಾ ಇದೆ ಅನ್ನುವ ಆರೋಪ ಇದೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಯಾಕೆ ಬಂಧನ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ನನಗೆ ಆಮಿಷ ಒಡ್ಡೋಕ್ಕೆ ನಟೇಶ್ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಅನ್ನುವ ಸ್ನೇಹಮಯಿ ಅವರ ಆಡಿಯೋ ವೈರಲ್ ಆಗಿತ್ತು. ನಟೇಶ್ ಅವರ ಮುಂಬಡ್ತಿಗಾಗಿ ಅಂದರೆ ಪ್ರಮೋಷನ್ಗಾಗಿ ಸರ್ಕಾರದ ಸಿಎಸ್ಗೆ ಅಂದರೆ ರಂಜನೀಶ್ ಏನಿದ್ದಾರೆ ಆ ಮೇಡಮ್ಮು, ಅವ್ರಿಗೆ ಲಂಚ ಕೊಟ್ಟಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿತ್ತು. ಹಾಗಾಗಿ ಸ್ನೇಹಮಯಿ ವಿರುದ್ಧ ಮೂಡ ಮಾಜಿ ಆಯುಕ್ತ ಡಿ.ಬಿ. ನಟೇಶ್ ದೂರು ಕೊಟ್ಟಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ವಿರುದ್ಧ ಮಾನಹಾನಿ ಅಂತ ಆರೋಪವನ್ನು ಕೂಡ ಮಾಡಿದ್ರು. ಈ ಕೇಸ್ ಸಂಬಂಧ ಕೋರ್ಟ್ಗೆ ಹಾಜರಾಗಿದ್ರು ಸ್ನೇಹಮಯಿ. ಆಗ ಬಂಧನ ಮಾಡಲಾಗಿದೆ. ಮೈಸೂರಿನ ಮನೆಯಲ್ಲೂ ಕೂಡ ಸಿಸಿಬಿ ಕೆಲ ಕಾಲ ಶೋಧವನ್ನು ನಡೆಸಿತು. ಕೆಲ ದಾಖಲೆಗಳನ್ನು ಜಪ್ತಿ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಸುದೀರ್ಘ 20 ಗಂಟೆಗಳ ವಿಚಾರಣೆಯನ್ನು ಎದುರಿಸಿದ ಬಳಿಕ ಈಗ ಮಾಧ್ಯಮಗಳಿಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟು ನಿರ್ಗಮಿಸಿದ್ದಾರೆ ಸ್ನೇಹಮಯಿ ಕೃಷ್ಣ, ಸಾಮಾಜಿಕ ಹೋರಾಟಗಾರ. ಓಕೆ, ಮೂಡ ಅನ್ನುವ ದೊಡ್ಡ ಇದೊಂದೇ ಅಲ್ಲ, ಹಲವಾರು ಪ್ರಕರಣಗಳನ್ನು ಬೆಳಕಿಗೆ ತಂದಿದ್ದಾರೆ. ಯಾವುದೇ ಮುಲಾಜನ್ನು ಕೂಡ ನೋಡಿರಲಿಲ್ಲ. ಸಾಮಾಜಿಕ ಹೋರಾಟಗಾರ ಅಂತ ಹಲವು ವಿಚಾರಗಳನ್ನು ಬೆಳಕಿಗೆ ತರೋದ್ರ ಮುಖಾಂತರ ಅದನ್ನು ಪ್ರೂವ್ ಕೂಡ ಮಾಡ್ಕೊಂಡಿದ್ರು. ಬಟ್ ಮೂಡ ಎಲ್ಲೋ ಇವರ ಕೊರಳಿಗೆ ಸಿಗಾಕೊಳ್ತಾ ಗೊತ್ತಿಲ್ಲ. ಇದು ಇಂಟೆನ್ಷನಲಿ ಉದ್ದೇಶಪೂರ್ವಕವಾಗೇ ಇವ್ರ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅನ್ನುವ ಆರೋಪವೂ ಕೂಡ ಒಂದು ಸೈಡಿಂದ ಕೇಳಿ ಬರ್ತಾ ಇದೆ. ನೋಡೋಣ ಈ ಪ್ರಕರಣದಲ್ಲಿ ಬೆಳವಣಿಗೆಗಳು ಇನ್ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅಂತ. ನಾಯಕರಾದ ಡಿ.ಬಿ. ನಟೇಶ್ ಅವರು ನನ್ನ ವಿರುದ್ಧ ಒಂದು ಸುಳ್ಳು ದೂರನ್ನು ಕೊಟ್ಟಿದ್ದಾರೆ. ಅಂದರೆ ನಾನು ಆಡಿಯೋವನ್ನು ಸುಳ್ಳು ಸೃಷ್ಟಿ ಮಾಡಿ ನನ್ನ ಫೇಸ್ಬುಕ್ ಖಾತೆಯಲ್ಲಿ ಹಾಕಿದ್ದೀನಿ. ಮತ್ತು ಶ್ರೀಮತಿ ಶಾಲಿನಿ ನಟೇಶ್ ಏನು ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿದ್ದಾರೆ, ಅವ್ರ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದೀನಿ ಅಂತ ತೀರ್ಪು ಕೊಟ್ಟಿದ್ರು. ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಈ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ನನ್ನನ್ನು ನಿನ್ನೆ ಕರ್ಕೊಂಡ್ಬಂದರು. ಒಟ್ಟು ಯಾವುದೇ ರೀತಿ ದಸ್ತಗಿರಿ ಮಾಡಲಿಲ್ಲ. ಸೊ ಸಂಪೂರ್ಣವಾಗಿ ವಿಚಾರಣೆ ಮಾಡಿದಾಗ ಮತ್ತು ಆ ಒಂದು ದಾಖಲೆ ನಮ್ಮ ಮೊಬೈಲ್ ಇತ್ತೆಲ್ಲ ಪರಿಶೀಲನೆ ಮಾಡಿದಾಗ ಸೊ ನಾನು ಯಾವುದೇ ದಾಖಲೆಗಳನ್ನು ಅಥವಾ ಆಡಿಯೋ ಸೃಷ್ಟಿ ಮಾಡಿಲ್ಲ. ಸೊ ನನಗೆ ವಾಟ್ಸಾಪ್ ಮುಖಾಂತರ ಬಂದಿದೆ ಅನ್ನೋದೆಲ್ಲ ವಿಚಾರ ಗೊತ್ತಾಯಿತು. ಅದ್ರ ಜೊತೆಗೆ ಏನು ವಿನೋದ್ ಅಂತ ನನಗೆ ಮಾಹಿತಿ ಕೊಟ್ಟಿದ್ರು, ಅವ್ರನ್ನ ಕರ್ಕೊಂಡ್ಬಂದು ನನ್ನ ಮುಂದೆ ವಿಚಾರಣೆ ಮಾಡಿದಾಗ ಸೊ ನನಗೆ ತಿಳಿದು ಬಂದಿದ್ದಾರೆ. ಸೊ ನಟೇಶ್ ಮಾತಾಡೋದು ಏನು ಆಡಿಯೋ ಇದೆ ಅದು ನಿಜ. ಮತ್ತು ಲೋಕಾಯುಕ್ತಕ್ಕೆ ಹಣಕಾಸು ಕೊಟ್ಟಿದ್ದು ಬಗ್ಗೆ ಏನು ದಾಖಲೆ ಕೊಟ್ಟಿದ್ರು ಅದು ನಿಜ ಅಂತ ನೋಡಿದೆ. ಆದರೆ ಒಂದೇ ಒಂದು ವಿಚಾರ ಏನಂತ ಹೇಳಿದ್ರೆ, ಶಾಲಿನಿ ರಜನೀಶ್ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ರು ಅದು ಸುಳ್ಳು ಅಂತ ಹೇಳ್ತಾರೆ. ನನ್ನ ಹೇಳಿದವರು ಶಾಲಿನಿ ರಜನೀಶ್ಗೆ ಅವ್ರ ಕಡೆಯವರಿಗೆ ಬಂದಿಸ್ಕೊಂಡು ಹೋಗಿದೆ ಅಂತೇಳಿ. ಅದು ಈಗ ಏನು ಹೇಳ್ತಾರೆ, ಇಲ್ಲ ಅವರೆಲ್ಲ ಬೇರೆ ಯಾರು ಪ್ರಭಾವ ವ್ಯಕ್ತಿ ಅಂತ ಹೇಳ್ತಾರೆ. ಹಾಗಾಗಿ ಅದೊಂದು ನನ್ನಿಂದ ತಪ್ಪಾಗಿದೆ, ಅಪರಾಧ ತಪ್ಪಾಗಿದೆ. ಆ ತಪ್ಪಿಗೋಸ್ಕರ ನಾನು ಶಾಲಿನಿ ರಜನೀಶ್ ಅವರಿಗೆ ಕ್ಷಮೆಯನ್ನು ಕೊಡ್ತಾ ಇದ್ದೀನಿ. ಇದೇ ಮುಂದೆ ಈ ಒಂದು ತನಿಖೆ ಮುಂದುವರಿತು. ನಾಯಕರಾದ ಡಿ.ಬಿ. ನಟೇಶ್ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.